ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವೆಲ್ಸೀಡ್ ಕ್ಯಾಪಿಟಲ್ ಯೂಟ್ಯೂಬ್ ಚಾನಲ್. ಇವತ್ತು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದು ತುಂಬ ಒಳ್ಳೆಯ ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. ಸೆನ್ಸೆಕ್ಸ್ ಸುಮಾರು 544 ಪಾಯಿಂಟ್ ರೈಸ್ ಆಗಿ 78,640 ರೇಂಜಲ್ಲಿ ಕ್ಲೋಸ್ ಆಯಿತು. ಇನ್ನು ಅದೇ ರೀತಿ ನಿಫ್ಟಿ ಕೂಡ ಲಾಸ್ಟ್ ಮೂಮೆಂಟಲ್ಲಿ ಸಡನ್ ಮೊಮೆಂಟಮ್ ಕಂಡು 391 ಪಾಯಿಂಟ್ಸ್ ಗೇನ್ ಮಾಡಿ 24,775 ರೇಂಜಲ್ಲಿ ಕ್ಲೋಸ್ ಆಯಿತು. ಇದು ಸತತ 4 ದಿನಗಳ ಗ್ರೀನಲ್ಲಿ ಕ್ಲೋಸಿಂಗ್ ಆಗಿರೋಂಥ ಮಾರ್ಕೆಟ್ ಆಗಿದೆ. ಸೊ ಮಾರ್ಕೆಟ್ನಲ್ಲಿ ಬುಲ್ ಸೆಂಟಿಮೆಂಟ್ ಇನ್ನೂ ಸ್ಟ್ರಾಂಗ್ ಆಗಿದೆ ಅಂತ ಒಂದು ಸೂಚಿಸುತ್ತದೆ. ಇನ್ನು ಇನ್ವೆಸ್ಟರ್ಸ್ ವೆಲ್ತ್ ಬಗ್ಗೆ ನೋಡೋದಿದ್ರೆ, ಇಂದಿನ ರ್ಯಾಲಿಯಿಂದಾಗಿ ಇನ್ವೆಸ್ಟರ್ಸ್ ಒಂದೇ ದಿನ 5 ಲಕ್ಷ ಕೋಟಿ ಅಷ್ಟು ವೆಲ್ತನ್ನು ಹೆಚ್ಚು ಮಾಡಿಕೊಂಡ್ರು. ಇನ್ನು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕೂಡ ಸುಮಾರು 490 ಲಕ್ಷ ಕೋಟಿಯಷ್ಟು ರೀಚ್ ಆಗಿದೆ. ಸೊ ಇದು ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ಬೈಯಿಂಗ್ ಮೊಮೆಂಟಮ್ ಇನ್ನೂ ಇದೆ ಎಂದು ತೋರಿಸುತ್ತದೆ. ಇನ್ನು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ನೋಡಿದರೆ, ಮಿಡ್ ಕ್ಯಾಪ್ ಕೂಡ ಒಂದು ಒಳ್ಳೆಯ ಮೊಮೆಂಟಮ್ ಕಂಡು 1.21% ಅಷ್ಟು ರೈಸ್ ಆಗಿದೆ. ಇನ್ನು ಅದೇ ರೀತಿ ಸ್ಮಾಲ್ ಕ್ಯಾಪ್ ಕೂಡ 1.29% ಏರಿಕೆ ಕೂಡ ಕಂಡಿದೆ. ಇನ್ನು ಮಾರ್ಕೆಟ್ನಲ್ಲಿ ಎಲ್ಲ ಸೆಕ್ಟರ್ಗಳಲ್ಲಿ ಬೈಯಿಂಗನ್ನು ಕಂಡು ಬಂದಿದೆ. ಸೊ ಇದೆಲ್ಲ ಫ್ಯಾಕ್ಟರ್ಗಳಿಂದ ಮಾರ್ಕೆಟ್ ಒಂದು ಸ್ಟ್ರಾಂಗ್ ಆಗಿ ಮೊಮೆಂಟಮ್ ಕಾಣ್ತು ಇವತ್ತು. ಇನ್ನು ಮೇಜರಾಗಿ ಮಾರ್ಕೆಟ್ ಯಾಕೆ ಮೇಲೆ ಹೋಯಿತು ಅಂತ ನೋಡಿದರೆ, ಕ್ರೂಡ್ ಆಯಿಲ್ ಪ್ರೈಸಸ್ ಸುಮಾರು 5% ಅಷ್ಟು ಬಿದ್ದಿದೆ. ಸೊ ಇದು ಮೇಜರಾಗಿ ಆಗಿರುತ್ತೆ. ಸೊ ಅದೇ ರೀತಿ ಆಗಿರ್ಬೋದು, US ಇರಾನ್ ವಾರ ಒಂದು ಪೀಸ್ ಸ್ಟಾಕಲ್ಲಿ ನಿರೀಕ್ಷೆ ಇಟ್ಟಿದ್ದಾರೆ. ಸೊ ಇದು ಮಾರ್ಕೆಟಿಗೆ ಒಂದು ಗುಡ್ ಸೆಂಟಿಮೆಂಟ್ ಆಗಿದೆ. ಇನ್ನು Q1 ರಿಸಲ್ಟ್ ಕೂಡ ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡಿದ್ದು ಒಂದು ಇನ್ವೆಸ್ಟರ್ಸನ್ನು ಬೂಸ್ಟ್ ಮಾಡಿದೆ. ಅದೇ ರೀತಿ FI ಮತ್ತು DI ಕೂಡ ಸ್ಟ್ರಾಂಗ್ ಬೈಯಿಂಗ್ ಮಾಡ್ತಾ ಇದ್ದಾರೆ ಮಾರ್ಕೆಟಲ್ಲಿ. ಸೊ ಇದು ಬ್ಯಾಕ್ ಟು ಬ್ಯಾಕ್ ಬೈಯಿಂಗ್ ಆದ ಕಾರಣ ಮಾರ್ಕೆಟಿಗೆ ಒಂದು ಗುಡ್ ಸೆಂಟಿಮೆಂಟ್ ಆಗಿದೆ. ಇದೆಲ್ಲ ಕೀ ಫ್ಯಾಕ್ಟ್ರಿಂದಾಗಿ ಮಾರ್ಕೆಟಲ್ಲಿ ಒಂದು ಒಳ್ಳೆಯ ಮೊಮೆಂಟಮ್ ಕಾಣ್ತಾ ಇದ್ದೀವಿ ನಾವು. ಇನ್ನು ಫ್ರೆಂಡ್ಸ್, ನಾವು ಟಾಪ್ ಗೈನರ್ಸ್ ಬಗ್ಗೆ ನೋಡೋದಿದ್ರೆ, ಇವತ್ತು ನಿಫ್ಟಿ 50ಯ ಟಾಪ್ ಗೈನರ್ ಲಿಸ್ಟ್ನಲ್ಲಿ ಗ್ರಾಸಿಮ್ ಸುಮಾರು 5.13% ರೈಸ್ ಆಗಿ ಟಾಪ್ ಗೈನರ್ ಲಿಸ್ಟ್ನಲ್ಲಿ ಮೊದಲ ಸ್ಥಾನದಲ್ಲಿದೆ. ಅದರ ಜೊತೆಗೆ TCS ಇರ್ಬೋದು, ಇಂಡಿಗೋ, ಇನ್ಫೋಸಿಸ್, ಶ್ರೀರಾಮ್ ಫೈನಾನ್ಸ್, ಆಕ್ಸಿಸ್ ಬ್ಯಾಂಕ್ ಕೂಡ ಒಂದು ಒಳ್ಳೆಯ ಗೈನನ್ನು ಕಾಣ್ತೀವಿ ಇವತ್ತು ಮಾರ್ಕೆಟ್ನಲ್ಲಿ. ಇನ್ನು ಫ್ರೆಂಡ್ಸ್, ಮಾರ್ಕೆಟ್ ಒಂದು ಪಾಸಿಟಿವ್ ಆಗಿದ್ದರೂ ಕೂಡ ಇವತ್ತು ಕೆಲವು ಶೇರ್ಸ್ ಒಂದು ನೆಗೆಟಿವ್ ಅಲ್ಲಿ ಕ್ಲೋಸಿಂಗನ್ನು ಕೊಡ್ತು. ಸೊ ಇನ್ನು ಟಾಪ್ ಲೂಸರ್ಸ್ ಅಲ್ಲಿ ಯಾವುದೆಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಯಿತು ಅಂತ ನೋಡಿದರೆ, ಅಪೋಲೋ ಹಾಸ್ಪಿಟಲ್ ಸುಮಾರು 1.53% ಬಿದ್ದು ಟಾಪ್ ಲೂಸರ್ ಲಿಸ್ಟ್ನಲ್ಲಿ ಮೊದಲ ಸ್ಥಾನದಲ್ಲಿದೆ. ಅದರ ಜೊತೆಗೆ ಸನ್ಫಾರ್ಮಾ, ಮಾರುತಿ ಸುಜುಕಿ, ONGC, ಟೆಕ್ ಮಹೀಂದ್ರ ಎಲ್ಲ ಶೇರ್ಸಲ್ಲಿ ಇವತ್ತೊಂದು ಸೆಲ್ ಆಫ್ ಅನ್ನು ಕಾಣ್ತು.